ಇದು ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಮೂರನೇದು. ನಾವು ಪ್ರತಿ ತಿಂಗಳ ಏನು ಕಾರ್ಯಕ್ರಮ ಮಾಡುತ್ತೆ ಅದು ಕೂಡ ಮೂರನೇದೇ ಅದು. ಇವತ್ತು ನಾವು ಮೊದಲು ಮಾಡ್ತಾ ಇರ್ತಿದ್ದೀವಿ, ಪ್ರತಿ ತಿಂಗಳ ಹುಣ್ಣಿಮೆ ಕಾರ್ಯಕ್ರಮ ಇರ್ತಿತ್ತು. ಅದು ಕೋವಿಡ್ ಸಂದರ್ಭದಲ್ಲಿ ಅದು ಒಂದು ಅನಾನುಕೂಲತೆಯಿಂದ ಬಂದಾಗಿತ್ತು. ಮತ್ತು ಪುನಃ ಈಗ ನಾವು ಪ್ರಾರಂಭ ಮಾಡಿರೋದಕ್ಕೆ ಇಲ್ಲಿ ಒಂದು ಕನ್ನಡ ಸಾಹಿತ್ಯ ಏನು ಉಳಿಸ್ಬೇಕಂತೇಳಿ ಏನು ಕಾರ್ಯಕ್ರಮ ಹಾಕೊಂಡಾರ, ಅದು ನಾವು ಹೆಚ್ಚು ಇಲ್ಲಿ ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಟ್ಟು ನಾವು ಇಲ್ಲಿ ಆ ಕನ್ನಡ ಭಾಷೆಯನ್ನು ನಾವು ಎಲ್ಲರೂ ಇಲ್ಲಿ ಉಳಿಸಿ ಬೆಳೆಸ್ಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ನನ್ನ 2 ಮಾತು ನಾನು ಮುಗಿಸ್ತೇನೆ. ಮನುಷ್ಯ ಜಾತಿ ತಾನೊಂದೇ ಒಲಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಏರ್ಪಡಿಸಿರುವಂತಹ ಮಾಸಿಕ ಶರಣ ಚಿಂತನ ಕಾರ್ಯಕ್ರಮ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರುವಂಥ ಸತ್ಸಂಗ ಧ್ಯಾನ ಮಂದಿರದ ಸಂಚಾಲಕರು ಶರಣ ವೀರಶೆಟ್ಟಿ ಕಾಗಾವರೆ, ಬಸವಾದಿ ಶರಣರ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಹೊತ್ತುಕೊಂಡಿರುವಂಥ ಆತ್ಮೀಯ ಸಹೋದರಿಯಾದಂಥ ಸುನೀತಾ ದಾಡಿಗೆ ಅವರೇ, ಮಕ್ಕಳಲ್ಲಿ ಸಂಸ್ಕಾರವನ್ನು ಬಿತ್ತುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ವಿದ್ಯಾರಣ್ಯ ಪ್ರೌಢಶಾಲೆಯನ್ನು ನಿರ್ಮಾಣ ಮಾಡಿರುವಂಥ ಆತ್ಮೀಯ ಸಹೋದರಿಯಾದಂಥ ಪ್ರತಿಭಾ ಚಾಮ, ನಿರೂಪಣೆ ಮಾಡತಕ್ಕಂಥ ಉಮಾಕಾಂತ್ ಮೀಸಿ ಶಾಂಡ್ರೆ ಹಾಗೂ ಉಳಿದಂಥ ಎಲ್ಲ ನಮ್ಮ ವಚನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಆತ್ಮೀಯರೇ, ಬಹಳ ವಿಶೇಷವಾಗಿ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸೋದರ ಸೋದರಿಯರೇ, ಮಾತೆಯರೇ, ತಮ್ಮೆಲ್ಲರಿಗೂ ಕೂಡ ನಾನು ಕಳೆದ 2 ಗಂಟೆಗಳಿಂದ ನೋಡ್ತಾ ಇದ್ದೀನಿ. ಇವತ್ತ ಭವಿಷ್ಯ ತಂತ್ರಜ್ಞಾನದ ಒಂದು ಯುಗದಲ್ಲಿ ಮನುಷ್ಯ ಶಾಂತಿ ನೆಮ್ಮದಿಯ ಹುಡುಕಾಟದಲ್ಲಿದ್ದಾರೆ. ಪ್ರತಿಯೊಬ್ಬರು ಎಷ್ಟೇ ಆಸ್ತಿ ಅಂತಸ್ತು ಏನೆಲ್ಲ ಗಳಿಸಿದರೂ ಕೂಡ ನೆಮ್ಮದಿಯನ್ನು ನಮಗೆ ಸಿಗ್ತಾ ಇಲ್ಲ. ನಮ್ಮ ಮನೆಗಳಲ್ಲಿ ನಾವು ಸಾಕಷ್ಟು ಶ್ರೀಮಂತಿಕೆ ಇರ್ಬೋದು, ಬಡತನ ಇರ್ಬೋದು, ಯಾವುದಿದ್ರೂ ಕೂಡ ಅಲ್ಲಿ ನೆಮ್ಮದಿ ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು ನಾವು ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಂದು ಸತ್ಸಂಗದ ಒಂದು ಮೊರೆ ಹೋಗಿ ಇವತ್ತ 2 ಗಂಟೆಗಳ ಕಾಲ ನಮ್ಮನ್ನು ನಾವು ಮರೆತು ಭವಿಷ್ಯ ಶಾಂತಿ ನೆಮ್ಮದಿಯ ಒಂದು ಹುಡುಕಾಟದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ ಅಂತಕ್ಕಂಥದ್ದಕ್ಕೆ ಇವತ್ತಿನ ಈ ಸತ್ಸಂಗವೇ ಬಹಳ ನಾವು ಇಲ್ಲಿ ಮುಖ್ಯ ಕಾರಣ ಅಂತ ನಾವು ಇಲ್ಲಿ ಭಾವಿಸ್ತಾ ಇದ್ದೀವಿ. ಯಾಕೆಂದರೆ ಮನುಷ್ಯ ಇವತ್ತ ಏನೆಲ್ಲ ಸಮೃದ್ಧಿ ಇದ್ದರೂ ಕೂಡ ಶಾಂತಿ ನೆಮ್ಮದಿಗಾಗಿ ಹುಡುಕಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆ. ಇವತ್ತು 2500 ವರ್ಷಗಳ ಹಿಂದೆ ಮಹಾತ್ಮ ಗೌತಮ್ ಬುದ್ಧರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಸೆ ದುಃಖಕ್ಕೆ ಮೂಲ ಅಂತ. ಇವತ್ತ ಪವಿತ್ರವಾಗಿರ್ತಕ್ಕಂಥ ದಿನ. ಅಂತಹ ಮಹಾತ್ಮರ ಒಂದು ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸತ್ಸಂಗದಲ್ಲಿ ಸೇರಿ ಇವತ್ತು ಸುಮಾರು 2 ಗಂಟೆಗಳ ಕಾಲ ಆಧ್ಯಾತ್ಮಿಕ ಲೋಕದಲ್ಲಿ ತೇಲಾಡಿ ನಮ್ಮನ್ನು ನಾವು ಮರೆತಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಬಹಳ ಸಂತೋಷ ನೆಮ್ಮದಿಯನ್ನು ಇಲ್ಲಿ ಕಂಡುಕೊಂಡಿದ್ದೀರಿ ಅಂತಕ್ಕಂಥದ್ದು ನಾನು ಮನಗಂಡಿದ್ದೇನೆ. ಅದಕ್ಕೆ ಪ್ರತಿಯೊಬ್ಬರು ಇವತ್ತು ವಚನ ಸಾಹಿತ್ಯದ ಅಧ್ಯಯನ ಮೂಲಕ ಅನೇಕ ಶರಣರ ಸಂತರ ಮಹಾತ್ಮರ ವಿಚಾರಗಳನ್ನು ನಾವು ಆಚರಣೆ ಮಾಡುವ ಮೂಲಕ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಮ್ಮ ಬದುಕು ಬಹಳ ಸುಂದರವಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಭವ್ಯ ಭಾರತದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಬಹಳ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಸಮಾಜದಲ್ಲಿ ತೋರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ ಇದೆ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಅನೇಕ ಸಂಕಷ್ಟಗಳು, ಅನೇಕ ದೌರ್ಬಲ್ಯಗಳು, ಅನೇಕ ಸಮಸ್ಯೆಗಳಿಂದ ದೊಡ್ಡಾಡ್ತಕ್ಕಂಥ ಈ ಸಮಾಜದಲ್ಲಿ, ಜಗತ್ತಿನಲ್ಲಿ ನಾವು ಶಾಂತಿ ನೆಮ್ಮದಿಯ ಬದುಕಿಗಾಗಿ ಹುಡುಕಾಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ಉತ್ತಮ ವ್ಯಕ್ತಿತ್ವದಿಂದ ನಾವು ನಮ್ಮ ಜೀವನವನ್ನು ಬಾಳಿದ್ದೇ ಆದಲ್ಲಿ ಒಂದು ಸಮಾಜಕ್ಕೆ ನಮ್ಮ ಕೊಡುಗೆ ಸಾಕಷ್ಟು ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಂತಹ ಸತ್ಸಂಗಗಳು ನಿತ್ಯ ನಿರಂತರವಾಗಿ ನಡೀಬೇಕು. ಆ ನಿಟ್ಟಿನಲ್ಲಿ ನಮ್ಮ ಒಂದು ಮನೆಯಲ್ಲಿ ಕೂಡ ನಾವು ಒಂದು ಸಭಾಂಗಣವನ್ನು ನಿರ್ಮಿಸಿದ್ದೇವೆ. ಅಲ್ಲಿ 100 ಜನ ಕೂಡಬಹುದು. ಅಂತ ಒಂದು ಸಮಯ ಸಂದರ್ಭ ಬಂದಾಗ ನಮ್ಮ ಮನೆಯಲ್ಲಿ ಕೂಡ ಇಂಥ ಒಂದು ಸತ್ಸಂಗ ಏರ್ಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಬಹುಶಃ ನಾನು ಕೂಡ ಬಹಳ ಆಧ್ಯಾತ್ಮಿಕ ಜೀವಿ ಇದ್ದೀನಿ.
ವಯಸ್ಸಿನಲ್ಲಿ ಸಣ್ಣವನಿದ್ದರೂ ಕೂಡ ಅನೇಕ ಬದುಕಿನ ಸತ್ಯಗಳನ್ನು ಕಂಡುಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಅನುಭವದಿಂದ ನಾವು ಅನೇಕ ಜಾಗತಿಕ ಸತ್ಯಗಳನ್ನು, ಬದುಕಿನ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜಗತ್ತಿನ ನಾವು ಆಕಸ್ಮಿಕ ಹುಟ್ಟಿರ್ಬೋದು, ಆದರೆ ಸಾವು ನಿಶ್ಚಿತ ಇದೆ. ಯಾರು ಯಾವಾಗ ಹೋಗ್ತಾರೆ ಅಂತಕ್ಕಂಥದ್ದು ಇವತ್ತು ಅನಿಶ್ಚಿತವಾಗಿದೆ. ಅಂಥದ್ರಲ್ಲಿ ನಾವು ಏನು ಬದುಕಿದ್ದೀವಿ, ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಿಂದ ಏನು ಸಮಾಜಕ್ಕೆ, ನೆರೆಯವರಿಗೆ, ಊರಿಗೆ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು. ಆ ನಿಟ್ಟಿನ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಇವತ್ತು ಸಮಯ ಬಹಳಷ್ಟು ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ವಿಚಾರಗಳನ್ನು ನಾವು ಮಂಥನ ಮಾಡುವ ಮೂಲಕ ಬಸವಾದಿ ಶರಣರ ಚಿಂತನೆಗಳನ್ನು ಸಮಾಜಕ್ಕೆ ಮನೆ ಮನೆಗೆ ಮುಟ್ಟಿಸುವ ಮೂಲಕ ಹೊಸ ಒಂದು ಪರಂಪರೆ, ಹೊಸ ರೀತಿಯ ಒಂದು ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಇವತ್ತು ಇಲ್ಲಿ ನನಗೆ ಕರೆಸಿ ಗೌರವಿಸಿ ಸನ್ಮಾನಿಸಬೇಕಾಗಿ ಮತ್ತೆ ನಮ್ಮ ಮೂಲಿಗೆ ಸರ್ ದಂಪತಿಗಳಿಗೂ ತಮ್ಮೆಲ್ಲರೂ ಕೂಡ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.